ಲೈಫ್ ಈಸ್ ಟೂ ಶಾರ್ಟ್. ಈ ಜೀವನ ತುಂಬಾನೇ ಚಿಕ್ಕದು. ಈ ಮಾತು ನಿಮಗೆ ಚೆನ್ನಾಗಿ ಗೊತ್ತಿದೆ. ಈ ಮಾತನ್ನ ನೀವು ಪದೇ ಪದೇ ಕೇಳ್ತಾನೆ ಇರ್ತೀರ. ನಿಮಗೆ ಪ್ರತಿದಿನ ಯಾರಾದರೂ ಒಬ್ರು ಲೈಫ್ ಈಸ್ ಟೂ ಶಾರ್ಟ್, ಈ ಜೀವನ ತುಂಬಾನೇ ಚಿಕ್ಕದಿದೆ, ಇದನ್ನ ಸರಿಯಾಗಿ ಬಳಸಿಕೋ ಅಂತ ಹೇಳ್ತಾನೆ ಇರ್ತಾರೆ. ಆದರೂ ಕೂಡ ನಮ್ಮ ಜನ ಇದಕ್ಕೆಲ್ಲ ಕೇರ್ ಮಾಡಲ್ಲ. ನಮ್ಮ ಜನ ಅವ್ರ ಹತ್ರ ಇನ್ಫೈನೈಟ್ ಟೈಮ್ ಇದೆ ಅನ್ನೋ ಥರ ತಮ್ಮ ಲೈಫನ್ನು ವೇಸ್ಟ್ ಮಾಡ್ತಾ ಇರ್ತಾರೆ. ಸರಿಯಾಗಿ ಅದನ್ನು ವೈಸ್ಲಿ ಯೂಸ್ ಮಾಡಿಕೊಳ್ಳಲ್ಲ. ಸೊ ನೀವೇನಾದರೂ ಲೈಫ್ ಈಸ್ ಟೂ ಶಾರ್ಟ್ ಅಂತ ಯೋಚನೆ ಮಾಡಿಬಿಟ್ಟು ಟೆನ್ಷನ್ ಮಾಡ್ಕೋತಾ ಇದ್ದರೆ, ಇಲ್ಲವೇ ನಿಮ್ಮ ಹತ್ರ ಎಲ್ಲ ಅವಕಾಶಗಳಿರುವಾಗ ಲೈಫನ್ನು ವೇಸ್ಟ್ ಮಾಡ್ಕೊಂಡ್ಬಿಟ್ಟು ಈಗ ರಿಗ್ರೆಟ್ ಮಾಡ್ತಾ ಇದ್ದರೆ, ಡೋಂಟ್ ವರಿ, ಇನ್ನೂ ಕಾಲ ಮಿಂಚಿಲ್ಲ. ಒಬ್ಬ ಎವರೇಜ್ ವ್ಯಕ್ತಿ ಎಷ್ಟು ದಿನ ಬದುಕ್ತಾನಪ್ಪ ಅಂತಂದರೆ 30,000 ದಿನಗಳ ತನಕ ಬದುಕ್ತಾನೆ. ಈಗ ನಿಮಗೊಂದು 30 ವರ್ಷ ಆಗಿದೆ ಅಂತ ಅನ್ಕೊಳ್ಳಿ. ಅಂತಂದರೆ ಈಗಾಗಲೇ ನೀವು ಒಂದು ಸುಮಾರು 15,000 ದಿನಗಳನ್ನು ಕಳೆದು ಬಿಟ್ಟಿರ್ತೀರ. ಈ 15,000 ದಿನಗಳಲ್ಲಿ ನಿಮ್ಮ ಎಜುಕೇಷನ್ ಕಂಪ್ಲೀಟ್ ಆಗಿದೆ, ಜಾಬು ಬಿಸ್ನೆಸ್ ಇದೆ, ಮನೆ ಮಠ ಕಾರು ಗೀರು ಮಾಡ್ಕೊಂಡಿದ್ದೀರಾ, ಮದುವೆ ಹೆಂಡತಿ ಮಕ್ಕಳು ಎಲ್ಲ ಮಾಡ್ಕೊಂಡಿದ್ದೀರಾ ಅಂತಂದರೆ ದ್ಯಾಟ್ಸ್ ಫೈನ್. ಮಿಕ್ಕ 15,000 ದಿನಗಳನ್ನಾದರೂ ಸರಿಯಾಗಿ ವೈಸ್ಲಿ ಸ್ಪೆಂಡ್ ಮಾಡಿ. ಇಲ್ಲ ಏನೂ ಆಗೇ ಇಲ್ಲ, ಇನ್ನೂ ಖಾಲಿ ಫಕೀರರಿದ್ದೀರಾ ಅಂತಂದ್ರೂ ಕೂಡ ಫೈನ್, ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಬೇಡಿ. ಇನ್ನು ಮುಂದಾದರೂ ನಿಮ್ಮ ಲೈಫನ್ನು ಸರಿಯಾಗಿ ಬಳಸಿಕೊಳ್ಳಿ. ನೀವೇನಾದರೂ ನಿಮ್ಮ ಲೈಫನ್ನು ಸರಿಯಾಗಿ ಬಳಸಿಕೊಳ್ಳೋ ಯೋಚನೆಯನ್ನು ಮಾಡ್ತಾ ಇದ್ದರೆ ಈ ಟಿಪ್ಸ್ಗಳನ್ನು ಫಾಲೋ ಮಾಡಿ. ಟಿಪ್ ನಂಬರ್ 1, ಲಿವ್ ಯುವರ್ ಲೈಫ್ ವಿದೌಟ್ ಫಿಯರ್. ನೀವು ಯಾವುದಕ್ಕೂ ಕೂಡ ಜಾಸ್ತಿ ತಲೆ ಕೆಡಿಸಿಕೊಳ್ಳಕ್ಕೆ ಹೋಗಬಾರ್ದು, ಯಾವುದಕ್ಕೂ ಕೂಡ ಜಾಸ್ತಿ ಹೆದರಬಾರ್ದು. ನೀವು ಎಷ್ಟು ಹೆದರ್ತಿರೋ ಈ ಜಗತ್ತು, ಈ ಸಮಾಜ ನಿಮ್ಮನ್ನು ಅಷ್ಟು ಹೆದರಿಸತ್ತೆ, ನಿಮ್ಮನ್ನು ಹಾಗೆ ಕೆಳಗಡೆ ತುಳಿಯೋಕೆ ಟ್ರೈ ಮಾಡುತ್ತೆ. ಅದಕ್ಕಾಗಿ ನೀವು ಭಯ ಇಲ್ಲದೆ ಬದುಕೋಕೆ ಶುರು ಮಾಡಬೇಕು. ಯಾವಾಗ ನಿಮ್ಮೊಳಗಿನ ಭಯ ಖತಮ್ ಆಗತ್ತಲ್ಲ, ಆವಾಗಲೇ ನಿಮ್ಮ ನಿಜವಾದ ಜೀವನ ಶುರು ಆಗತ್ತೆ. ಇಲ್ಲಿ ತನಕ ಇಷ್ಟು ದಿನ ಏನೇನಾಯಿತೋ ಅದನ್ನೆಲ್ಲವನ್ನ ಮರ್ತು ಬಿಡಿ. ಫಾರ್ಗೆಟ್ ದ ಪಾಸ್ಟ್. ಮುಂದೆ ಅದಾಗ್ಬೋದು ಇದಾಗ್ಬೋದು ಅನ್ನೋ ಯೋಚನೆ ಇದ್ದರೆ, ಭಯ ಇದ್ದರೆ ಅದನ್ನು ಕೂಡ ಮರ್ತು ಬಿಡಿ. ಇಗ್ನೋರ್ ದ ಫ್ಯೂಚರ್, ಪ್ಲ್ಯಾನ್ ಫಾರ್ ಇಟ್. ಸದ್ಯಕ್ಕೆ ಅದನ್ನು ಇಗ್ನೋರ್ ಮಾಡಿ, ನೆಕ್ಸ್ಟ್ ನೀವು ಅದಕ್ಕೆ ಪ್ಲ್ಯಾನ್ ಮಾಡೋಕ್ಕೆ ಬರುತ್ತೆ ಫ್ಯೂಚರ್ಗಾಗಿ. ಲಿವ್ ಇನ್ ದ ಪ್ರೆಸೆಂಟ್. ಸದ್ಯಕ್ಕೆ ಕಣ್ಮುಂದೆ ಏನಿದೆನೋ, ಕೈಯಲ್ಲಿ ಏನಿದೆನೋ ಅದನ್ನು ಮಾಡ್ತಾ ಆರಾಮಾಗಿ ಬದುಕಿ. ಲಿವ್ ಇನ್ ದ ಪ್ರೆಸೆಂಟ್ ಸ್ಟ್ರಾಟಜಿಯನ್ನು ಫಾಲೋ ಮಾಡಿ. ಯಾವುದಕ್ಕೂ ಕೂಡ ಭಯ ಪಡೋಕ್ಕೆ ಹೋಗಬೇಡಿ. ಮತ್ತು ನಿಮ್ಮ ಲೈಫಿಗೆ ಒಂದು ಪರ್ಪಸನ್ನು ಕಂಡುಕೊಳ್ಳಿ, ರಿಸ್ಕ್ಗಳನ್ನು ತೆಗೆದುಕೊಳ್ಳಿ, ಗೋಲ್ಗಳನ್ನು ಸೆಟ್ ಮಾಡಿ ಅವುಗಳನ್ನು ಫುಲ್ಫಿಲ್ ಮಾಡುವುದಕ್ಕಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿ. ನಿಮ್ಮ ಲೈಫಿನಲ್ಲಿ ಬರುವ ಪ್ರತಿಯೊಂದನ್ನು ಕೂಡ ಎಂಜಾಯ್ ಮಾಡಿ. ಒಳ್ಳೆಯದು ಬರಲಿ, ಕೆಟ್ಟದ್ದು ಬರಲಿ, ಸುಖ ಬರಲಿ, ದುಃಖ ಬರಲಿ, ಮಳೆ ಬರಲಿ, ಗಾಳಿ ಬರಲಿ, ಬಿಸಿಲು ಬರಲಿ, ಚಳಿ ಬರಲಿ, ಎಲ್ಲವನ್ನ ಕೂಡ ಟೇಸ್ಟ್ ಮಾಡಿ. ಪ್ರತಿಯೊಂದು ಸೆಕೆಂಡನ್ನು ಕೂಡ ಎಂಜಾಯ್ ಮಾಡಿ. ನೀವು ಹೆದರಿಕೊಂಡು ಇಲಿಗಳಂತೆ 100 ವರ್ಷ ಬದುಕೋದಕ್ಕಿಂತ ಹುಲಿಯಂತೆ ನಿರ್ಭಯವಾಗಿ 3 ವರ್ಷ ಬದುಕಿದ್ರೂ ಕೂಡ ಸಾಕು. ನಿಮ್ಮ ಜೀವನ ದೊಡ್ಡದಾಗಿರಬೇಕು ಅಂತೇನಿಲ್ಲ, ನಿಮ್ಮ ಜೀವನ ಚಿಕ್ಕದಾಗಿದ್ದರೂ ಕೂಡ ಸಕ್ಸಸ್ಫುಲ್ ಆಗಿರಬೇಕು, ಸುಂದರವಾಗಿರಬೇಕು. ಆ ರೀತಿ ಬದುಕಿ. ಟಿಪ್ ನಂಬರ್ 2, ಓವರ್ಕಮ್ ಟೈಮ್ ಟ್ರ್ಯಾಪ್. ಬಹಳಷ್ಟು ಜನ ಈ ಟೈಮಿನ ಟ್ರ್ಯಾಪಿನೊಳಗೆ ಬಿದ್ದು ಒದ್ದಾಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತೇ ಆಗ್ತಾ ಇಲ್ಲ ಈ ಸಮಯ ಹೆಂಗೆ ಅವರಿಂದ ಮುಂದೆ ಪಾಸ್ ಆಗಿ ಹೋಗ್ತಾ ಇದೆ ಅಂಥೇಳಿ. ಈಗ ಮೊಬೈಲ್ನಲ್ಲಿ ಇನ್ಸ್ಟಾಗ್ರಾಮ್ ರೀಲ್ಸ್ನಲ್ಲಿ ಹುಡುಗಿಯರು ಕುಣಿಯೋದನ್ನು ನೋಡ್ತಾ ಕುಂತಿರ್ತಾರೆ. ಅವ್ರಿಗೆ ಗೊತ್ತೇ ಆಗಲ್ಲ, ಹಂಗೆ ನೋಡ್ತಾನೆ ಇರ್ತಾರೆ ಅವರು 4-5 ಗಂಟೆ. ಅವರೇನಾದರೂ ಮಾಡೋಕ್ಕಾಗತ್ತೆ ಪಾಪ, ಯಾಕಂದರೆ ಅವರ ಲೈಫಲ್ಲಿ ಅಷ್ಟೊಂದು ಸಮಸ್ಯೆಗಳಿವೆ, ಸ್ಟ್ರೆಸ್ ಇದೆ, ಟೆನ್ಷನ್ ಇದೆ, ಎಂಜಾಯ್ಮೆಂಟ್ ಆಗ್ತಾ ಇಲ್ಲ ಸರಿಯಾಗಿ, ರಿಲೇಷನ್ಶಿಪ್ಗಳು ಚೆನ್ನಾಗಿಲ್ಲ, ಸಾಕಷ್ಟು ದುಡ್ಡಿಲ್ಲ ಅಂಥೇಳಿ ಅವರು ಈ ರೀತಿ ಎಲ್ಲಾದರೂ ಒಂದು ಕಡೆ ತಮ್ಮನ್ನು ತಾವು ಫಸ್ಟ್ರೇಷನ್ನಲ್ಲಿ ಹೋಗಿ ಕಳೀತಾ ಇರ್ತಾರೆ. ಟ್ರ್ಯಾಪಲ್ಲಿ ಸಿಕ್ಕು ಒದ್ದಾಡ್ತಾ ಇರ್ತಾರೆ. ಅವರಿಗದು ಗೊತ್ತಾಗಲ್ಲ. ಯಾವಾಗ ನಾವು ಚಿಕ್ಕವರಿದ್ವಲ್ಲ, ಆವಾಗ ನಮಗೆ ಸಿಕ್ಕಾಪಟ್ಟೆ ಟೈಮ್ ಇತ್ತು. ಆದರೆ ಈಗ ನಮ್ಮ ಹತ್ರ ಟೈಮೇ ಇಲ್ಲ, ಯಾವುದಕ್ಕೂ ಕೂಡ ಟೈಮ್ ಇಲ್ಲ. ರಾತ್ರಿ ಹೆಂಡತಿಯನ್ನು ಮುದ್ದು ಮಾಡೋಕ್ಕೂ ಕೂಡ ಟೈಮ್ ಇಲ್ಲ ಅಂತಾರೆ ಕೆಲವೊಂದಿಷ್ಟು ಜನ. ಸೊ ಇದು ಮೋಸ್ಟ್ ಫೇವ್ರೇಟ್ ಥಿಂಗ್, ಅದಕ್ಕೇ ಟೈಮ್ ಇಲ್ಲ ಅಂತಾರೆ. ಯಾಕೆ ಹೀಗಾಗ್ತಾ ಇದೆ? ನಮ್ಮ ಮೈಂಡ್ ಇದೆಯಲ್ಲ, ಟೈಮನ್ನು ಎಕ್ಸ್ಪೀರಿಯನ್ಸ್ಗಳಲ್ಲಿ ರಿಕಾರ್ಡ್ ಮಾಡುತ್ತೆ. ನಾವು ಸಣ್ಣವರಿದ್ದಾವಾಗ ನಮಗೆಲ್ಲವೂ ಕೂಡ ಹೊಸದಾಗಿತ್ತು. ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್, ಪ್ರತಿಯೊಂದು ಕೂಡ ನಮಗೆ ಗೊತ್ತಿರಲಿಲ್ಲ, ಎಲ್ಲವೂ ಕೂಡ ಹೊಸದಾಗಿತ್ತು. ಹೀಗಾಗಿ ನಮ್ಮ ಮೈಂಡಿಗೆ ಹೊಸ ಹೊಸ ಎಕ್ಸ್ಪೀರಿಯನ್ಸ್ಗಳು ಸಿಗ್ತಾ ಇದ್ವು. ಸೊ ಹೀಗಾಗಿ ನಾವು ಸಣ್ಣವರಿದ್ದಾಗ ನಮಗನಿಸ್ತಾ ಇತ್ತಪ್ಪ ಅಂತಂದರೆ ನನ್ನ ಹತ್ರ ಸಿಕ್ಕಾಪಟ್ಟೆ ಟೈಮ್ ಇದೆ, ಮತ್ತು ನಾವು ಖುಷಿಯಾಗಿದ್ದು ಕೂಡ. ಆದರೆ ಈಗೇನಾಗಿದೆ? ಅದೇ ಮನೆ, ಅದೇ ಕೆಲಸ, ಅದೇ ಗಾಡಿ, ಅದೇ ಆಫೀಸು,
ಅದೇ ರೋಡು, ಮನೆಗೆ ಬಂದರೆ ಅದೇ ಹೆಂಡತಿ, ಅದೇ ಸಮಸ್ಯೆಗಳು, ಅದೇ ಆಗಿಬಿಟ್ಟಿದೆ ಅಂತಂದರೆ ನಮ್ಮ ಜೀವನ ಏನಾಗಿದೆ, ಒಂದು ಲೂಪ್ ಹೋಲಲ್ಲಿ ಸಿಕ್ಕು ಒದ್ದಾಡ್ತಾ ಇದೆ. ನಮ್ಮ ಲೈಫಲ್ಲಿ ಹೊಸತನ ಏನೂ ಇಲ್ಲ. ಅದೇ ಸ್ಯಾಡ್ ಥಿಂಗ್ಸ್ಗಳೇ, ಬೋರಿಂಗ್ ಥಿಂಗ್ಸ್ಗಳೇ ರಿಪೀಟ್ ಆಗೋದ್ರಿಂದ ನಮ್ಮ ಮೈಂಡ್ ಇದೆಯಲ್ಲ, ಹೊಸ ಎಕ್ಸ್ಪೀರಿಯನ್ಸ್ಗಳನ್ನು ರಿಕಾರ್ಡ್ ಮಾಡೋದನ್ನೇ ಮರೆತು ಬಿಟ್ಟಿದೆ, ಸ್ಕಿಪ್ ಮಾಡ್ತಾ ಇದೆ, ಬೋರಿಂಗ್ ಆಗ್ತಾ ಇದೆ. ಸೊ ಹೀಗಾಗಿ ನಮ್ಮ ಹತ್ರ ಈಗ ಟೈಮ್ ಇಲ್ಲ. ನಾವು ಟೈಮಿನ ಟ್ರ್ಯಾಪಿನೊಳಗೆ ಸಿಕ್ಕು ಒದಾಡ್ತಾ ಇದ್ದೀವಿ, ಇದು ನಮಗೆ ಗೊತ್ತಾಗ್ತಾ ಇಲ್ಲ. ನಮ್ಮೆಲ್ಲರಿಗೂ ಕೂಡ ಟೈಮ್ ಬ್ಲೈಂಡ್ನೆಸ್ ಬಂದ್ಬಿಟ್ಟಿದೆ. ಎಲ್ರಿಗೂ ಕೂಡ 24 ಗಂಟೆಗಳೇ ಇವೆ. 24 ಗಂಟೆಗಳನ್ನು ಬಳಸಿಕೊಂಡು ಒಬ್ಬ ವ್ಯಕ್ತಿ ಬಿಲಿಯನಿಯರ್ ಆಗ್ತಾ ಇದ್ದಾನೆ, ಸಕ್ಸಸ್ಫುಲ್ ಆಗ್ತಾ ಇದ್ದಾನೆ. ಆದರೆ ಅದೇ 24 ಗಂಟೆಗಳನ್ನು ಬಳಸಿಕೊಂಡು ಒಬ್ಬ ವ್ಯಕ್ತಿ ಬದುಕೋಕ್ಕಾಗ್ತಾ ಇಲ್ಲ ಅಂತ ಇದ್ದಾನೆ, ಯಾವುದಕ್ಕೂ ಕೂಡ ಟೈಮ್ ಇಲ್ಲ ಅಂತ ಇದ್ದಾನೆ. ಇದಕ್ಕೆ ಯಾಕೆ ಈ ರೀತಿ ಆಗ್ತಾ ಇದೆಯಪ್ಪ ಅಂತಂದರೆ ಟೈಮಿನ ಟ್ರ್ಯಾಪಿನಲ್ಲಿ ಆತ ಸಿಕ್ಕಾಕೊಂಡಿದ್ದಾನೆ. ನೀವು ಕೂಡ ಟೈಮಿನ ಟ್ರ್ಯಾಪಿನಿಂದ ಹೊರಬರಬೇಕಪ್ಪ ಅಂತಂದರೆ ಸರಿಯಾಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದನ್ನು ಕಲಿಬೇಕು. ಇಲ್ಲದಿದ್ದರೆ ನಿಮ್ಮ ಜೀವನ ವೇಸ್ಟ್ ಆಗಿ ಹೋಗ್ಬಿಡತ್ತೆ. ಅದಕ್ಕಾಗಿ ಈಗಲೇ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇದು ನಮ್ಮ www.roaringbusinessschool.comಗೆ ರೀಡೈರೆಕ್ಟ್ ಆಗುತ್ತೆ. ಅಲ್ಲಿ ನೀವು ಅಲ್ಟಿಮೇಟ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಜಾಯಿನ್ ಆಗಿ ಮತ್ತು ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದನ್ನು ಕಲೀರಿ. ಒಟ್ಟಿನಲ್ಲಿ ಈ ಟೈಮಿನ ಟ್ರ್ಯಾಪ್ನಿಂದ ಹೊರಗಡೆ ಬನ್ನಿ. ನಂಬರ್ 3, ಇನ್ವೆಸ್ಟ್ ಇನ್ ಎಕ್ಸ್ಪೀರಿಯನ್ಸಸ್. ನೀವು ಒಂದು ಕಟು ಸತ್ಯವನ್ನು ಅರ್ಥ ಮಾಡ್ಕೋಬೇಕು. ಅದೇನಪ್ಪ ಅಂತಂದರೆ ಮೆಮೊರಿಗಳಿರ್ತಾವಲ್ಲ, ಅವು ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ಗಳಿಗಿಂತ ಜಾಸ್ತಿ ಖುಷಿಯನ್ನು ಕೊಡ್ತವೆ. ಈಗ ನೀವು ಬಂಗಾರವನ್ನು ತಂದಿದ್ದೀರಾ, ಐಫೋನನ್ನು ತಂದಿದ್ದೀರಾ, ಬೈಕು ಕಾರನ್ನು ತೊಗೊಂಡಿದ್ದೀರಾ, ಮನೆಯನ್ನು ತೆಗೆದುಕೊಂಡಿದ್ದೀರಾ ಅಂತಂದರೆ ಇದರಿಂದ ಸಿಗುವ ಒಂದು ಖುಷಿ ಇರುತ್ತಲ್ಲ, ಅದು ಕ್ಷಣಿಕವಾಗಿರುತ್ತೆ. ಆದರೆ ನಿಮಗೆ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ಗಳಿಂದ, ಮೆಮೊರಿಗಳಿಂದ ಸಿಗುವ ಖುಷಿ ಇರುತ್ತಲ್ಲ, ಅದು ಪರ್ಮನೆಂಟ್ ಇರುತ್ತೆ, ಲೈಫ್ ಲಾಂಗ್ ನಿಮಗೆ ನೆನಪಿರುತ್ತೆ. ಅದಕ್ಕಾಗಿ ನೀವು ಒಳ್ಳೊಳ್ಳೆ ಲೈಫಿನ ಎಕ್ಸ್ಪೀರಿಯನ್ಸ್ಗಳ ಮೇಲೆ ದುಡ್ಡನ್ನು ಖರ್ಚು ಮಾಡಬೇಕು. ಮೆಮೊರಿಗಳನ್ನು ಕ್ರಿಯೇಟ್ ಮಾಡುವುದಕ್ಕಾಗಿ ನಿಮ್ಮ ಹಣವನ್ನು ಇನ್ವೆಸ್ಟ್ ಮಾಡಬೇಕು. ಮೆಟೀರಿಯಲಿಸ್ಟಿಕ್ ಸಂಗತಿಗಳಿಂದ ಸಾಧ್ಯವಾದಷ್ಟು ದೂರ ಇರಬೇಕು. ನಾನು ತಗೋಬೇಡಿ ಅಂತ ಹೇಳ್ತಾ ಇಲ್ಲ, ತಗೊಳ್ಳಿ. ಇವುಗಳನ್ನೆಲ್ಲವನ್ನು ತೆಗೆದುಕೊಂಡ ಮೇಲಾದರೂ ನೀವು ಎಕ್ಸ್ಪೀರಿಯನ್ಸ್ಗಳ ಮೇಲೆ, ಮೆಮೊರಿಗಳನ್ನು ಕ್ರಿಯೇಟ್ ಮಾಡೋದರ ಮೇಲೆ ಸ್ವಲ್ಪ ದುಡ್ಡನ್ನು ಖರ್ಚು ಮಾಡಿ. ಉದಾಹರಣೆಗಾಗಿ ನೀವು ಸೋಲೋ ಟ್ರಾವೆಲ್ ಮಾಡಿ. ನಿಮಗೆ ಯಾರೂ ಗರ್ಲ್ ಫ್ರೆಂಡು ಇಲ್ಲ, ಮದುವೆನೂ ಆಗಿಲ್ಲಪ್ಪ ಅಂತಂದರೆ ಯಾಕೆ ನಾನು ಸಿಂಗಲ್ ಅಂತೇಳಿ ಅಳ್ತಾ ಕೂಡ್ತೀರಾ? ಗೋ ಫಾರ್ ಸೋಲೋ ಟ್ರಾವೆಲಿಂಗ್. ಸೋಲೋ ಟ್ರಾವೆಲ್ ಮಾಡಿ, ಪಿಕ್ನಿಕ್ ಸ್ಪಾಟ್ಸ್ಗಳಿಗೆ ಹೋಗಿ, ಅಡ್ವೆಂಚರಸ್ ಆ್ಯಕ್ಟಿವಿಟಿಗಳನ್ನು ಮಾಡಿ. ನಿಮಗೆ ಮದುವೆ ಆಗಿದೆಯಪ್ಪ ಅಂತಂದರೆ ಫ್ಯಾಮಿಲಿ ಜೊತೆಗೆ ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡಿ. ಟೂರಿಸ್ಟ್ ಲೊಕೇಶನ್ಗಳಿಗೆ ಹೋಗಿ, ವಾಟರ್ ಸ್ಪೋರ್ಟ್ಸ್ಗಳನ್ನು ಆಡಿ, ಅಡ್ವೆಂಚರಸ್ ಆ್ಯಕ್ಟಿವಿಟಿಗಳನ್ನು ಆಡಿ, ಟ್ರೆಕ್ಕಿಂಗ್ ಮಾಡಿ. ಈ ರೀತಿ ಹೊಸ ಹೊಸ ಎಕ್ಸ್ಪೀರಿಯನ್ಸ್ಗಳ ಮೇಲೆ, ಮೆಮೊರಿಗಳ ಮೇಲೆ ನಿಮ್ಮ ಹಣವನ್ನು ಇನ್ವೆಸ್ಟ್ ಮಾಡಿ. ಮತ್ತು ಹೊಸ ಹೊಸ ಸ್ಕಿಲ್ಗಳನ್ನು ಕಲಿಯೋದಕ್ಕಾಗಿ ಸ್ವಲ್ಪ ಹಣವನ್ನು ಖರ್ಚು ಮಾಡಿ. ಈ ರೀತಿ ಸ್ವಲ್ಪ ಡಿಫ್ರೆಂಟಾಗಿ ಯೋಚನೆ ಮಾಡಿ ಮತ್ತು ನಿಮ್ಮ ಲೈಫನ್ನು ಎಂಜಾಯ್ ಮಾಡೋಕ್ಕೆ ಶುರು ಮಾಡಿ. ನಂಬರ್ 4, ಪ್ರಯೋರಿಟೈಸ್ ಯುವರ್ ರಿಲೇಷನ್ಶಿಪ್ಸ್. ನೀವು ಬದುಕಬೇಕಪ್ಪ ಅಂತಂದರೆ, ಚೆನ್ನಾಗಿರ್ಬೇಕಪ್ಪ ಅಂತಂದರೆ ನಿಮಗೆ ದುಡ್ಡು ಬೇಕೇ ಬೇಕು, ನೀವು ಕೆಲಸ ಮಾಡಲೇಬೇಕು. ಇದನ್ನು ನಾನು ಒಪ್ಕೊಳ್ಳುವೆ. ಹಾಗಂತ ಹೇಳಿಬಿಟ್ಟು ದುಡ್ಡೇ ಎಲ್ಲ ಅಲ್ಲ. ನೀವು ಬಿಸಿನೆಸ್ಸನ್ನೇ ಪ್ರೊಡಕ್ಟಿವಿಟಿ ಅಂತ ಹೇಳಿ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ. ನೀವು 24/7 ಬಿಸಿ ಆಗಿರೋದ್ರಿಂದ ನೀವು ಬಿಸ್ನೆಸ್ ಮ್ಯಾನ್ ಅಂತ ಕರೆಸಿಕೊಳ್ಳಲ್ಲ. ನೀವು ಪ್ರೊಡಕ್ಟಿವ್ ಯಾವಾಗ ಆಗ್ತಿರೋ, ಪ್ರಾಫಿಟೇಬಲ್ ಯಾವಾಗ ಆಗ್ತಿರೋ ಆವಾಗ ಮಾತ್ರ ನೀವು ಬಿಸ್ನೆಸ್ ಮ್ಯಾನ್ ಅಂದಂಗೆ, ಸಕ್ಸಸ್ಫುಲ್ ಅಂದಂಗೆ ಫೈನಾನ್ಷಿಯಲಿ. ಬರೀ ಬಿಸಿ ಆಗೋದ್ರಿಂದ ನಿಮಗೇನು ಸಿಗಲ್ಲ. ಬಿಸಿ ಆಗೋದ್ರಿಂದ ನೀವು ನಿಮ್ಮ ಹೆಲ್ತನ್ನು ಕಳ್ಕೊತೀರಾ ಮತ್ತು ರಿಲೇಷನ್ಶಿಪ್ಗಳನ್ನು ಕಳ್ಕೊತೀರಾ. ಯಾವುದಾದ್ರೂ ಒಂದು ರಿಲೇಷನ್ಶಿಪ್ಪನ್ನು ಬೆಳೆಸ್ಬೇಕಂದ್ರೂ ಕೂಡ ಅಲ್ಲಿ ಟೈಮನ್ನು ಇನ್ವೆಸ್ಟ್ ಮಾಡಬೇಕು. ಅದನ್ನು ಲೈಫ್ ಲಾಂಗ್ ಉಳಿಸಿಕೊಳ್ಬೇಕಂದ್ರೂ ಕೂಡ ಟೈಮನ್ನು ಇನ್ವೆಸ್ಟ್ ಮಾಡಬೇಕು. ಸೊ ಎಷ್ಟೋ ಜನ ಅವರ ಪ್ರೇಯಸಿಯರಿಗೆ ಕೊಡೋಕ್ಕೆ ಟೈಮ್ ಇಲ್ಲ ಅಂತಾರೆ. ಅವ್ರದ್ದು ಮಾತು ಬೇರೆ ಬಿಡಿ, ಅವ್ರದ್ದು ನೆಪ ಇರುತ್ತೆ. ಆದರೆ ಮದುವೆ ಆದವರು, ಸೊ ನಿಮ್ಮ ಹೆಂಡತಿಗೆ ಟೈಮ್ ಕೊಡಬೇಕಲ್ಲ ನೀವು. ಸೊ ನೀವು ಎಷ್ಟೇ ಬ್ಯುಸಿ ಆಗಿದ್ದರೂ ಕೂಡ ನಿಮ್ಮ ರಿಲೇಷನ್ಶಿಪ್ಗಳನ್ನು ನೀವು ಪ್ರಯಾರಿಟೈಸ್ ಮಾಡಬೇಕು. ನಿಮ್ಮ ಲೈಫ್ ಪಾರ್ಟ್ನರ್ನ ಜೊತೆಗೆ ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡಲೇಬೇಕು. ಅಂದಾಗಲೇ ನಿಮ್ಮ ರಿಲೇಷನ್ಶಿಪ್ ಉಳಿಯುತ್ತೆ. ಇಲ್ಲಪ್ಪ ಅಂತಂದರೆ ಸರ್ವನಾಶ ಆಗೋಗ್ಬಿಡತ್ತೆ. ನಿಮಗೆ ನಿಮ್ಮ ಜೀವನದಲ್ಲಿ ಸಕ್ಸಸ್ನಿಂದ ಮತ್ತು ಫೈನಾನ್ಷಿಯಲ್ ಗೇನ್ಸ್ಗಳಿಂದ ಏನೊಂದು ಹ್ಯಾಪಿನೆಸ್ ಸಿಗತ್ತಲ್ಲ, ಅದಕ್ಕಿಂತಲೂ ಹೆಚ್ಚಿನ ಹ್ಯಾಪಿನೆಸ್ ಇರಬಹುದು ಮತ್ತು ನಿಮಗೆ ಎಮೋಷ್ನಲ್ ಸಪೋರ್ಟ್ ಇರಬಹುದು. ಯಾವುದರಿಂದ ಸಿಗತ್ತಪ್ಪ ಅಂತಂದರೆ ಒಳ್ಳೆ ರಿಲೇಷನ್ಶಿಪ್ಗಳಿಂದ ಸಿಗತ್ತೆ. ಬರೀ ಹೆಂಡತಿಗಷ್ಟೇ ಟೈಮ್ ಕೊಡಿ ಅಂತ ಹೇಳ್ತಾ ಇಲ್ಲ. ನಿಮ್ಮ ಪೇರೆಂಟ್ಸ್ಗಳಿಗೆ ಟೈಮ್ ಕೊಡಿ, ಬ್ರದರು ಸಿಸ್ಟರ್ಗಳಿಗೆ ಟೈಮ್ ಕೊಡಿ, ನಿಮ್ಮ ಬೆಸ್ಟ್ ಫ್ರೆಂಡ್ಸ್ಗಳಿಗೆ ಟೈಮ್ ಕೊಡಿ. ಸರಿನಾ? ಈ ರೀತಿ ನಿಮ್ಮ ರಿಲೇಷನ್ಶಿಪ್ಗಳನ್ನು ಪ್ರಯೋರಿಟೈಸ್ ಮಾಡಿ.
ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡಿ, ಆವಾಗ ನಿಮಗೆ ಲೈಫನ್ನು ಎಂಜಾಯ್ ಮಾಡೋಕ್ಕೆ ಒಂದು ಮಜಾ ಸಿಗುತ್ತೆ. ನನ್ನ ಲೈಫು ಕೂಡ ಚೆನ್ನಾಗಿದೆ ಅಂತ ಅನ್ಸೋಕ್ಕೆ ಶುರು ಆಗುತ್ತೆ. ಅದೊಂದು ಡಿಫ್ರೆಂಟ್ ಫೀಲಿಂಗೇ ಇದೆ. ಸೊ ಯಾವಾಗ ನಾವು ನಮ್ಮ ಪ್ರೀತಿ ಪಾತ್ರರ ಜೊತೆಗೆ ಟೈಮನ್ನು ಸ್ಪೆಂಡ್ ಮಾಡ್ತಾ ಇರ್ತೀವೋ ಆವಾಗ ನಮಗೆ ಬೇರೆ ಯಾವುದರ ಚಿಂತೆ ಕೂಡ ಇರಲ್ಲ. ದಟ್ ಈಸ್ ಅ ಗ್ರೇಟ್ ಫೀಲಿಂಗ್. ಡೂ ಇಟ್, ಎಂಜಾಯ್ ಇಟ್. ಯಾವನೋ ಒಬ್ಬ ಮೂರ್ಖ ಹೇಳಿದಾನೆ 70 ಗಂಟೆ ಕೆಲಸ ಮಾಡಿ ಅಂಥೇಳಿ. ಸೊ ಆತ ಜಾಸ್ತಿ ಸ್ಯಾಲ್ರಿ ಕೊಡಲ್ಲ ನಿಮಗೆ. ಇದ್ದಿದ್ರಲ್ಲೇ ಕತ್ತೆ ಥರ ದುಡೀರಿ, ನೀವು ಗುಲಾಮರಾಗಿಯೇ ಇರಿ ಅನ್ನೋ ಒಂದು ಮೆಂಟಾಲಿಟಿಯಲ್ಲಿ ಆತ ಇದ್ದಾನೆ. ಸೊ ಡೋಂಟ್ ಫಾಲೋ ಹಿಮ್. ಸೊ ನೀವು ನಿಮ್ಮ ಕಂಪ್ನಿಗೆ ಎಷ್ಟು ಸ್ಯಾಲ್ರಿ ಬರುತ್ತೋ ಅಷ್ಟೇ ಕೆಲಸ ಮಾಡಿ, ಮಿಕ್ಕ ಟೈಮನ್ನು ನಿಮಗಾಗಿ, ನಿಮ್ಮ ಹೆಂಡತಿ ಮಕ್ಕಳಿಗಾಗಿ ಬಳಸಿಕೊಳ್ಳಿ. ನಿಮಗೆ ಇನ್ನೊಂದು ಸೀಕ್ರೆಟನ್ನು ಹೇಳಬೇಕು. ಈ ರಿಲೇಷನ್ಶಿಪ್ಗಳು ಇರ್ತಾವಲ್ಲ, ಇವೊಂಥರ ಬ್ಯಾಂಕ್ ಅಕೌಂಟ್ ಇದ್ದಂಗೆ. ನೀವು ಮುಂಚೆ ಬ್ಯಾಂಕ್ ಅಕೌಂಟಿನಲ್ಲಿ ಹಣವನ್ನು ಡಿಪಾಸಿಟ್ ಮಾಡಿದರೆ ಮಾತ್ರ ನಿಮಗೆ ಬೇಕಾದಾಗ ವಿಡ್ರಾ ಮಾಡೋಕ್ಕೆ ಬರುತ್ತೆ. ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ನೀವು ದುಡ್ಡೇ ಹಾಕಿಲ್ಲಪ್ಪ ಅಂತಂದರೆ ಬೇಕಾದಾಗ ತೊಗೊಳಕ್ಕೆ ಬರಲ್ಲ, ಸಾಲ ಸಿಗಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ರಿಲೇಷನ್ಶಿಪ್ಗಳು ಕೂಡ ಹಿಂಗೆ ಇವೆ. ನೀವು ನಿಮ್ಮ ಹೆಂಡತಿಗೆ ಟೈಮ್ ಕೊಟ್ಟರೆ, ಪ್ರೀತಿ ತೋರಿಸಿದರೆ, ನಂಬಿಕೆಯನ್ನು ತೋರಿಸಿದರೆ, ಅವಳನ್ನು ಕೇರ್ ಮಾಡಿದರೆ ಮಾತ್ರ ಅವಳು ನಿಮಗೆ ಅವಶ್ಯಕತೆ ಇರುವಾಗ ಪ್ರೀತಿ ಕೊಡ್ತಾಳೆ, ಎಲ್ಲವನ್ನ ಕೊಡ್ತಾಳೆ, ನಿಮ್ಮನ್ನು ಕೇರ್ ಮಾಡ್ತಾಳೆ. ಸೊ ನೀವೇ ಅವಳಿಗೆ ಟೈಮ್ ಕೊಡಲಿಲ್ಲ, ಇಗ್ನೋರ್ ಮಾಡಿದ್ರಪ್ಪ ಅಂತಂದರೆ ನಿಮಗೆ ಬೇಕಾದಾಗ ಅವಳು ಕೂಡ ನಿಮ್ಮನ್ನು ಇಗ್ನೋರ್ ಮಾಡ್ತಾಳೆ. ಈ ರಿಲೇಷನ್ಶಿಪ್ಗಳೆಲ್ಲವೂ ಕೂಡ ಬ್ಯಾಂಕ್ ಅಕೌಂಟ್ ಇದ್ದಂಗೆ. ಅದಕ್ಕಾಗಿ ನೀವು ಪ್ರತಿದಿನ ಅದರಲ್ಲಿ ಸಣ್ಣ ಸಣ್ಣ ಅಮೌಂಟನ್ನು ಡಿಪಾಸಿಟ್ ಮಾಡ್ತಾ ಹೋಗಿ, ಮುಂದೆ ನಿಮಗೆ ಬೇಕಾದಾಗ ವಿಡ್ರಾ ಮಾಡೋಕ್ಕೆ ಬರುತ್ತೆ. ಅರ್ಥ ಮಾಡ್ಕೊಳ್ಳಿ, ಎಲ್ಲವನ್ನ ಕೂಡ ಒಡೆದು ಹೇಳಕ್ಕೆ ಬರಲ್ಲ. ನಂಬರ್ 5, ಲವ್ ಯುವರ್ ಬಾಡಿ ಆ್ಯಂಡ್ ಮೈಂಡ್. ನೀವು ನಿಮ್ಮ ಲೈಫನ್ನು ಎಂಜಾಯ್ ಮಾಡಬೇಕಪ್ಪ ಅಂತಂದರೆ ಎಲ್ಲದಕ್ಕಿಂತ ಮೊದಲು ನೀವು ನಿಮ್ಮ ದೇಹವನ್ನು ಮತ್ತು ಈ ಮೈಂಡನ್ನು ಪ್ರೀತಿಸಲೇಬೇಕು. ನೀವು ನಿಮ್ಮ ಮೈಂಡನ್ನು ಎನಿ ಟೈಮ್ ಕೂಲಾಗಿಟ್ಕೋಬೇಕು, ಕಾಮಾಗಿಟ್ಕೋಬೇಕು, ಸ್ವಚ್ಛವಾಗಿಟ್ಕೋಬೇಕು. ಮೆಂಟಲ್ ಡಯಟನ್ನು ಮಾಡಬೇಕು. ಒಳ್ಳೊಳ್ಳೆ ವಿಚಾರಗಳನ್ನು, ಒಳ್ಳೊಳ್ಳೆ ಸಂಗತಿಗಳನ್ನು ನಿಮ್ಮ ಮೈಂಡಿಗೆ ತುಂಬಬೇಕು. ನೀವು ಎನಿ ಟೈಮ್ ಮೆಂಟಲಿ ಹ್ಯಾಪಿಯಾಗಿರಬೇಕು, ಹೆಲ್ದಿಯಾಗಿರಬೇಕು. ಇದೇ ಥರ ನೀವು ಫಿಸಿಕಲಿ ಕೂಡ ಹ್ಯಾಪಿಯಾಗಿರಬೇಕು, ಹೆಲ್ದಿಯಾಗಿರಬೇಕು, ಫಿಟ್ ಆಗಿರಬೇಕು. ನಿಮಗಂತೂ ಗೊತ್ತೇ ಇದೆ, ಹೆಲ್ತ್ ಈಸ್ ವೆಲ್ತ್ ಅಂಥೇಳಿ. ನೀವು ವೆಲ್ತನ್ನು ಸಂಪಾದನೆ ಮಾಡಬೇಕಂದ್ರೂ ಕೂಡ ನಿಮ್ಮ ಹೆಲ್ತು ಸಾಥ್ ಕೊಡಬೇಕು. ಮತ್ತು ನಿಮ್ಮ ಹತ್ರ ವೆಲ್ತ್ ಇದೆ ಅಂತ ಅಂದ್ಕೊಳ್ಳಿ, ಅದನ್ನು ನೀವು ಎಂಜಾಯ್ ಮಾಡಬೇಕಂದ್ರೂ ಕೂಡ ನಿಮಗೆ ಹೆಲ್ತ್ ಬೇಕಾಗತ್ತೆ. ಅದಕ್ಕಾಗಿ ನಿಮ್ಮ ಹೆಲ್ತಿಗೆ ಫಸ್ಟ್ ಪ್ರಿಯಾರಿಟಿಯನ್ನು ಕೊಡಿ. ಪ್ರತಿದಿನ ಬೆಳಿಗ್ಗೆ ಬೇಗನೆ ಎದ್ದೇಳಿ, ಎಕ್ಸರ್ಸೈಸ್ ಮಾಡಿ, ರನ್ನಿಂಗ್ ಮಾಡಿ, ಯೋಗ ಮಾಡಿ, ವಾಕಿಂಗ್ ಮಾಡಿ, ಪ್ರಾಣಾಯಾಮ ಮಾಡಿ, ಏನು ಇಷ್ಟನೋ ಅದನ್ನೆಲ್ಲವನ್ನು ಮಾಡಿ, ಡ್ಯಾನ್ಸ್ ಮಾಡಿ, ಬೆವರಲ್ಲಿ ಸ್ನಾನ ಮಾಡಿ. ಒಂದು ಅರ್ಧ ಗಂಟೆ ಹೀಗೆ ಎಕ್ಸರ್ಸೈಸ್ ಮಾಡಿಯಪ್ಪ ಅಂತಂದರೆ ನೀವು ಬೆವರಲ್ಲಿ ಸ್ನಾನ ಮಾಡಿಬಿಡಬೇಕು. ಆ ರೀತಿ ಎಕ್ಸರ್ಸೈಸ್ ಮಾಡಿ. ಸೊ ಈ ರೀತಿ ಮಾಡುವುದರ ಮೂಲಕ ನಿಮ್ಮನ್ನು, ನಿಮ್ಮ ದೇಹವನ್ನು, ನಿಮ್ಮ ಮೈಂಡನ್ನು ಪ್ರೀತಿಸಿ. ಹೆಲ್ತಿಗೆ ಫಸ್ಟ್ ಪ್ರಯಾರಿಟಿಯನ್ನು ಕೊಡಿ. ಇಲ್ಲಪ್ಪ ಅಂತಂದರೆ ನೀವು ನಿಮ್ಮ ಲೈಫನ್ನು ಸರಿಯಾಗಿ ಬಳಸಿಕೊಳ್ಳೋಕ್ಕೂ ಆಗಲ್ಲ, ಎಂಜಾಯ್ ಮಾಡೋಕ್ಕೂ ಆಗಲ್ಲ. ಅದಕ್ಕಾಗಿ ಸ್ವಲ್ಪ ಇದರ ಬಗ್ಗೆ ಸರಿಯಾಗಿ ಯೋಚನೆ ಮಾಡಿ, ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ನಂಬರ್ 6 ಆ್ಯಂಡ್ ಲಾಸ್ಟ್, ಗಿವ್ ಬ್ಯಾಕ್ ಟು ದ ಸೊಸೈಟಿ. ಯಾವಾಗ ನಿಮ್ಮ ಹತ್ರ ಅವಶ್ಯಕತೆಗಿಂತ ಜಾಸ್ತಿ ಸಿಗತ್ತಲ್ಲ, ಆವಾಗ ನೀವು ಅದನ್ನು ನಿಮ್ಮವರ ಜೊತೆಗೆ ಮತ್ತು ಈ ಸಮಾಜದ ಜೊತೆಗೆ, ನಮ್ಮ ದೇಶದ ಜೊತೆಗೆ, ನಮ್ಮ ಜಗತ್ತಿನ ಜೊತೆಗೆ ಹಂಚಿಕೊಳ್ಬೇಕು. ನಿಮ್ಮ ಹತ್ರ ನಾಲೆಜ್ ಜಾಸ್ತಿ ಆಗಿದೆ ಅಂತ ಅಂದ್ಕೊಳ್ಳಿ, ನಿಮ್ಮ ನಾಲೆಜನ್ನು ಶೇರ್ ಮಾಡಿ. ನಿಮ್ಮ ಹತ್ರ ಅವಶ್ಯಕತೆಗಿಂತ ಜಾಸ್ತಿ ರಿಸೋರ್ಸಸ್ಗಳು ಬಂದಿವೆ ಅಂತ ಅಂದ್ಕೊಳ್ಳಿ. ದವಸ ಧಾನ್ಯಗಳು ಬಂದಿವೆ, ಬಟ್ಟೆಗಳು ಬಂದಿವೆ, ಪಾತ್ರೆಗಳು ಬಂದಿವೆ, ಬೇರೆ ಬೇರೆ ಥರನಾದ ಸಂಪನ್ಮೂಲಗಳು ಬಂದಿವೆ ಅಂತ ಅಂದ್ಕೊಳ್ಳಿ. ಅವುಗಳನ್ನು ಬೇರೆಯವರೊಂದಿಗೆ ಹಂಚ್ಕೊಳ್ಳಿ, ಇಲ್ಲವೇ ದಾನ ಮಾಡಿ. ನಿಮ್ಮ ಹತ್ರ ಸಿಕ್ಕಾಪಟ್ಟೆ ದುಡ್ಡು ಬಂದಿದೆ ಅಂತ ಅಂದ್ಕೊಳ್ಳಿ. ಸೊ ಆ ದುಡ್ಡಿನಿಂದ ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡಿ, ಸಮಾಜ ಸೇವೆಗಳನ್ನು ಮಾಡಿ. ನೀವು ಒಳ್ಳೊಳ್ಳೆ ಶಾಲೆಗಳನ್ನು, ಕಾಲೇಜುಗಳನ್ನು ತೆಗೀರಿ, ಹಾಸ್ಪಿಟಲ್ಗಳನ್ನು ಶುರು ಮಾಡಿ, ಕಂಪ್ನಿಗಳನ್ನು ಶುರು ಮಾಡಿ, ಜನರಿಗೆ ಉದ್ಯೋಗ ಕೊಡಿ. ಕಡಿಮೆ ಫೀಸಲ್ಲಿ ಬಡ ಮಕ್ಕಳಿಗೆ ಪಾಠ ಹೇಳಿಕೊಡಿ ನಿಮ್ಮ ಸ್ಕೂಲು ಕಾಲೇಜ್ಗಳಲ್ಲಿ. ಕಡಿಮೆ ದುಡ್ಡಲ್ಲಿ ನಿಮ್ಮ ಹಾಸ್ಪಿಟಲ್ಗಳಲ್ಲಿ ಬಡ ರೋಗಿಗಳಿಗೆ ಟ್ರೀಟ್ಮೆಂಟನ್ನು ಕೊಡಿ. ಈ ರೀತಿ ನೀವು ಏನೇನೆಲ್ಲವನ್ನು ಸಂಪಾದನೆ ಮಾಡಿರ್ತೀರೋ ಅದನ್ನೆಲ್ಲವನ್ನು ಬೇರೆಯವರೊಂದಿಗೆ ಹಂಚ್ಕೊಳ್ಳಿ. ಆವಾಗ ನೋಡಿ ನಿಮ್ಮ ಲೈಫಿಗೆ ಹೇಗೆ ಒಂದು ಕಳೆ ಬರುತ್ತೆ ಅಂಥೇಳಿ, ಹೇಗೆ ನಿಮ್ಮ ವ್ಯಾಲ್ಯೂ ಹೆಚ್ಚಾಗತ್ತೆ ಅಂಥೇಳಿ. ಇಷ್ಟೆಲ್ಲ ವೇಗಳನ್ನು ಫಾಲೋ ಮಾಡಿ ನೀವು ನಿಮ್ಮ ಲೈಫನ್ನು ವೈಸ್ಲಿ ಸ್ಪೆಂಡ್ ಮಾಡ್ಬೋದು ಮತ್ತು ಫುಲ್ಲಿ ಎಂಜಾಯ್ ಕೂಡ ಮಾಡ್ಬೋದು. ಜೀವನ ತುಂಬಾ ಚಿಕ್ಕದಿದೆ ಅಂಥೇಳಿ ಕೊರಗೋದ್ರಲ್ಲಿ, ಅರ್ಥ ಕೊಡೋದ್ರಲ್ಲಿ ಯಾವುದೇ ಮೀನಿಂಗ್ ಇಲ್ಲ. ಸೊ ನಾವು ಯಾವಾಗ ಸಾಯ್ತೀವಿ ಅಂಥೇಳಿ ನಮಗೆ ಗೊತ್ತಿರಲ್ಲ. ಈಗ ನಾನಿದ್ದೀನಿ, ನೆಕ್ಸ್ಟ್ ಸೆಕೆಂಡಲ್ಲೇ ನಾನು ಸಾಯ್ಬೋದು, ನಾಳೆನೂ ಸಾಯ್ಬೋದು, ರಾತ್ರಿ ಮಲ್ಕೊಂಡಿರುವಾಗಲೂ ಸಾಯ್ಬೋದು. ನಾನು ಸಾಯ್ತೀನಿಯಪ್ಪ ಅಂತಂದರೆ ನೀವೇನು ಅಮರರಲ್ಲ, ನೀವು ಕೂಡ ಎನಿ ಟೈಮ್ ಸಾಯ್ಬೋದು. ಅದಕ್ಕಾಗಿ ಇರೋವಷ್ಟು ದಿನ ಸರಿಯಾಗಿರಿ, ನಿಮ್ಮ ಲೈಫನ್ನು ಸರಿಯಾಗಿ ಬಳಸಿಕೊಳ್ಳಿ. ಸೊ ನನಗಂತೂ ಹಿಂಗೆ ಅನಿಸುತ್ತೆ. ನಿಮಗೆ ಇದರ ಮೇಲೆ ಏನು ಅನಿಸುತ್ತೆ ಅನ್ನೋದನ್ನು ಪ್ರಾಮಾಣಿಕವಾಗಿ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.